ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ವಿಕಿ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ನೀನಾ? ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತೀನಿ? ನಿಜವಾಗ್ಲೂ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ಸಾಹಿತ್ಯ, ನೀನು ಅವ್ರ ಮಾತು ಕೇಳಬೇಡ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಚೆನ್ನಾಗೇ ಇದೆಯಾ, ಆದರೆ ನನ್ನ ಹೆಂಡತಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದೆ. ಏ ಕಳ್ಳ, ನಿನ್ ಹೆಂಡ್ತಿನ ಹೋಗ್ಲೋದಕ್ಕೆ ನಾನ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ಹೋಗೋಗು, ಮುಂದೆ ಒಂದಿನ ನನ್ ಗಂಡನೂ ಬರ್ತಾನಲ್ಲ, ಆಗ ಸ್ಪಂದನ ಮುಂದೆ ನಿಲ್ಸಿ ನಾನೇ ಚೆನ್ನಾಗಿರೋದು ಅಂತ ಅವನ ಹತ್ರ ಹೇಳಿಸ್ತೀನಿ. ಅಲ್ಲಿವರೆಗೂ ನಿನ್ ಜೊತೆ ಸಾಹಿತ್ಯ, ಪೂನಾ ಯಾಕೆ? ಮತ್ತಿನ್ನೇನ್ ಮತ್ತೆ, ನಾವು ಮಾಲಲ್ಲಿ ಇದ್ದಾಗ ನೀವು ಫೋನ್ ಮಾಡಿ ಕರೆದ್ವಿ ತಾನೆ, ನಮ್ ಜೊತೆ ಸುತ್ತಾಡಕ್ ಬರ್ಬೇಕಿತ್ತು ತಾನೆ, ಬರ್ಲೇ ಇಲ್ಲ. ಸಾರಿ ಮಾ ಸಾಹಿತ್ಯ, ನಾನು ನಿಮ್ಮ ಜೊತೆ ಮಾಲ್ಗೆ ಬರೋಣ ಅಂತಾನೆ ಅನ್ಕೊಂಡೆ, ಜೊತೆಗೆ ಸುತ್ತಾಡೋಣ ಅಂತಾನೂ ಅನ್ಕೊಂಡೆ. ಆದರೆ ಮಧ್ಯದಲ್ಲಿ ಯಾವುದೋ ಬೇರೆ ಕೆಲಸ ಬಂತು, ಅಲ್ಲಿಗೆ ಹೋಗ್ಬೇಕಾಯ್ತು, ಅದಕ್ಕೆ ಬರುತ್ತೆ. ಆದರೆ ಮಾಲಿಂದ ಪಿಕಪ್ ಮಾಡಿದ ನಿಮ್ಮನ್ನ ನಾನೇ ತಾನೆ. ಏನೋ ಅಣ್ಣ ಅಲ್ವಾ, ಇಷ್ಟೊಂದು ಕೇಳ್ಕೊತಿದ್ಯಾ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಅಲ್ವಾ, ಪಾಪಚ್ಚಿ ಅಲ್ವಾ, ಬಿಟ್ಬಿಡು. ಅವರು ಒಳ್ಳೆಯವರು ತಾನೆ. ನನ್ನ ಅಣ್ಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏ ಸ್ಪಂದನ, ನೀನ್ ಯಾಕೆ ಅಲ್ಲೇ ನಿಂತಿದ್ಯಾ? ನೀನು ಹಗ್ ಮಾಡ್ಕೋ ಬಾ. ಏ, ನಿನ್ ಗಂಡನ ಹಗ್ ಮಾಡು ಅಂತೆಲ್ಲ ಹೇಳಿದ್ದು, ನನ್ನ ತಪ್ಕೋ ಬಾ. ಸಾಹಿತ್ಯ, ನೀನ್ ಫ್ರೆಶ್ ಅಪ್ ಆಗು, ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ? ಇವತ್ತು ಹೇಗಿದ್ರು ನನಗೆ ಕ್ಲಾಸ್ ಇಲ್ಲ, ಮನೆಯಲ್ಲೇ ಇದ್ದೀನಿ. ಇವತ್ತು ಸ್ಪಂದನ ಮನೆ ಕರಿಬೋದಲ್ವಾ? ಅಕಸ್ಮಾತ್ ಅವಳು ಕ್ಲಾಸ್ ಇದ್ರೆ ಬರೋಕ್ಕಾಗಲ್ಲ, ಯಾವುದಕ್ಕೊಂದ್ಸಲಿ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಅರೆ, ಪ್ರೊಫೆಸರ್ ಫೋನ್ ಮಾಡ್ತೀರಾ? ಹಾಯ್ ಸರ್, ಹೇಳಿ, ಹೇಗಿದ್ದೀರಾ? ಇವತ್ತು ನನಗೆ ಕ್ಲಾಸ್ ಇರಲಿಲ್ಲ, ಅದಕ್ಕೆ ಕ್ಯಾಂಟೀನಿಗೆ ಬರೋಕ್ಕಾಗಿಲ್ಲ. ನೀವು ನೋಡಿ, ನನ್ನ ಮಿಸ್ ಮಾಡ್ಕೊಂಡು ಫೋನ್ ಮಾಡಿದ್ದೀರಾ. ಮತ್ತೆ ಹೇಳಿ ಸರ್, ಏನು ಸಮಾಚಾರ? ಹೌದಾ? ವೆರಿ ನೈಸ್, ಸೂಪರ್. ಮತ್ತೆ ಸರ್, ನಿಮ್ಮ ಫೇವ್ರೆಟ್ ಸ್ಟೂಡೆಂಟ್ ಸ್ಪಂದನ, ಅವಳು ಹೇಗೆ ಓದ್ತಿದ್ದಾಳೆ? ಓ, ದಟ್ಸ್ ನೈಸ್. ಓಕೆ, ಇವತ್ತು ಕಾಲೇಜಿಗೆ ಬಂದಿಲ್ವಾ ಅವಳು? ಸರ್, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಕಾಲ್ ಯು ಬ್ಯಾಕ್? ಯಾ ಸರ್, ಯಾ. ಸ್ಪಂದನ ಕಾಲೇಜ್ಗೆ ಹೋಗಿಲ್ವಾ? ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಅರೆ, ಅಜಯ್ ಸರ್ ಕಾಲ್ ಮಾಡ್ತಿದ್ದಾರೆ. ಅಜಯ್ ಸರ್, ನಮಸ್ತೆ.
ಹಾಯ್ ಸ್ಪಂದನ, ಹೇಗಿದ್ಯಾ? ಅದು ಓಕೆ? ಹಾ ಸರ್, ಚೆನ್ನಾಗಿದ್ದೀನಿ. ಯಾಕೆ ಹೀಗೆ ಕೇಳ್ತಿದ್ದೀರಾ? ಕಾಲೇಜಿಗೆ ಬಂದಿರಲಿಲ್ವಲ್ಲ, ಅದಕ್ಕೆ ಏನಾಯ್ತು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಅಜಯ್ ಸರ್, ನನ್ಗೇನೂ ಆಗಿಲ್ಲ. ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ಲಿಲ್ಲ. ಹಾಗಿದ್ರೆ ಸ್ಪಂದನನು ಮನೇಲೇ ಇದ್ದಾಳೆ. ಫ್ರೀ ಮಾಡ್ಕೊಂಡು ಮನೆಗೆ ಬಾ ಅಂತ ಕರೆದ್ಬಿಡ್ಲಾ? ಅಜಯ್ ಸರ್, ನಿಮಗೆ ಕ್ಲಾಸ್ ಇಲ್ವಾ? ಇಲ್ಲ ಸ್ಪಂದನ, ಇವತ್ತು ಕ್ಲಾಸ್ ಇಲ್ಲ, ಮನೇಲೇ ಇದ್ದೀನಿ. ಅಜಯ್ ಸರ್, ನಂಗೆ ಸ್ವಲ್ಪ ಟೈಮ್ ಕೊಡಿ. ನಾನು ಕೆಲಸ ಮುಗಿಸಿ ವಾಪಸ್ ಕಾಲ್ ಮಾಡ್ತೀನಿ. ಓಕೆ, ಶೋರ್. ಅಜಯ್ ಸರ್ ಕೂಡ ಇವತ್ತು ಮನೇಲೇ ಇದ್ದಾರೆ. ನಾನೇನಾದ್ರೂ ಹೋದ್ರೆ ಸಾಹಿತ್ಯನ ಕೆಲಸನಾದ್ರೂ ಮುಗಿಯುತ್ತೆ. ತುಂಬ ಕೆಲಸ ಇತ್ತಮ್ಮ? ಹಾ ಅಮ್ಮ, ಇನ್ನೇನು ಆಗೋಯ್ತು. ಹಾ, ಸ್ಪಂದನ, ನಿನ್ನ ಹತ್ರ ಮಾತಾಡ್ಬೇಕಿತ್ತಲ್ಲಮ್ಮ? ಏನಮ್ಮ ಹೀಗೆ ಕೇಳ್ತಿದ್ದೀರಾ? ಕೂತ್ಕೋ ಮಾತಾಡ್ಬೇಕು ಅಂತ ಹೇಳೋ ಅಧಿಕಾರ ನಿಮ್ಗಿದೆ. ಅದೇನು ಅಂತ ಹೇಳಿ. ಸ್ಪಂದನ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಮನೇಲಿ ಏನೇನಾಗಿದೆ ಅಂತ ನಿನಗೆ ಗೊತ್ತಿದೆ. ಒಂದು ಸ್ವಲ್ಪ ದಿನದಲ್ಲಿ ಏನೇನು ಘಟನೆಗಳಾಗಿದೆಯೋ ಅದನ್ನೆಲ್ಲ ನಾವೆಲ್ಲರೂ ಮರ್ತ್ಬಿಡ್ಬೋದು. ಆದರೆ ಪಾಪ ವೈಷ್ಣವಿ, ಅವಳ ಕೈಲಿ ಇದನ್ನೆಲ್ಲ ಮರೆಯೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಲ್ರಿಗಿಂತ ಜಾಸ್ತಿ ನೋವಾಗಿರೋದು ವೈಷ್ಣವಿಗೆ. ಅಮ್ಮ, ನನಗಿದೆಲ್ಲ ಗೊತ್ತಿದೆ. ಈಗ ಯಾಕೆ ಈ ವಿಷಯ ಹೇಳ್ತಿದ್ದೀರಾ? ಯಾಕೆ ಅನ್ನೋ ವಿಷಯಕ್ಕೆ ಬರ್ತೀನಮ್ಮ. ವೈಷ್ಣವಿ ಮೊದಲೇ ನೋವಲ್ಲಿರೋಳು. ಪಾಪ ಈಗೀಗ ಹೇಗೋ ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಇದ್ರ ನಡುವೆ ನಾವೊಂದು ಸಣ್ಣ ಮಾತಾಡಿದ್ರು ಅದೊಳಗೆ ದೊಡ್ಡದಾಗಿ ಕಾಣಬಹುದು. ಪಾಪ ಅವಳು ಇನ್ನೂ ನೊಂದ್ಕೋಬಹುದು. ಅದಕ್ಕೋಸ್ಕರ ನೀನು ವೈಷ್ಣವಿ ಹತ್ರ ನೋವಾಗದೇ ಇರೋ ಹಾಗೆ ನಡ್ಕೋಬೇಕು. ಅಮ್ಮ, ನಿಮಗ್ ನನ್ನ ಬಗ್ಗೆ ಗೊತ್ತಿಲ್ವಾ? ನಿನ್ ಬಗ್ಗೆ ಗೊತ್ತಿಲ್ಲ ಅಂತ ಅಲ್ಲ ಕಂದ. ನೀನ್ ಒಂದೊಂದ್ಸಲ ಆವೇಶದಲ್ಲಿ ವೈಷ್ಣುಗೆ ಚುಚ್ಚು ಮಾತಾಡ್ಬಿಡ್ತೀಯಲ್ಲ, ಪಾಪ ಅವಳು ಇನ್ನೂ ಜಾಸ್ತಿ ಎಲ್ಲಿ ನೊಂದ್ಕೊಂಡ್ಬಿಡ್ತಾಳೋ ಅನ್ನೋ ಭಯಕ್ಕೆ ಹಾಗಂದೆ ಅಷ್ಟೇ. ಅಮ್ಮ, ನಾನು ಯಾರಿಗೂ ಬೇಕು ಅಂತ ಚುಚ್ಚು ಮಾತಾಡಲ್ಲಮ್ಮ. ಅದ್ ನಂಗೆ ಗೊತ್ತಮ್ಮ. ಅಯ್ಯೋ ದೇವ್ರೆ, ನಾನು ಹೇಗೆ ಹೇಳಲಿ? ನೋಡು ಸ್ಪಂದನ, ವೈಷ್ಣವಿ ತುಂಬಾನೇ ಒಳ್ಳೆ ಹುಡುಗಿ. ನಾನೇ ಅವಳನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೆ ಅಂತ ಈಗ ಅರ್ಥ ಆಗ್ತಿದೆ. ನೋಡು, ಇದು ನನ್ನ ರಿಕ್ವೆಸ್ಟು. ಪ್ಲೀಸ್, ವೈಷ್ಣವಿಗೆ ನೋವಾಗೋ ಹಾಗೆ ಯಾವ ಕೆಲಸನೂ ಮಾಡಬೇಡಮ್ಮ. ಇಷ್ಟೇ ನಾನಿನ್ನ ಕೇಳ್ಕೊಳ್ಳೋದು. ಮಿಕ್ಕಿದ್ದು ನಿನ್ನಿಷ್ಟ. ನಿನ್ ಜೀವನಾದ್ರೂ ಮಾಡು, ಆದ್ರೆ ನಿನ್ನ ಮಾತ್ರ ಸುಖವಾಗಿರೋದು ನಾನು ಬಿಡ.